ಈ ಸೌಭಾಗ್ಯನ ಸುಹಾಸಿನಿ ಮೇಡಮು ತಮ್ಮ ಸ್ವಂತ ಕಣ್ಣಿಂದ ನೋಡಿದ್ರೆ ಮರುಕ್ಷಣನೇ ಕಣ್ಣು ಹೋಗ್ಬಿಡುತ್ತೆ ಅಂತಾನೆ ನನಗ್ ಕಣ್ಣಿಡಕ್ ಹೇಳಿದ್ರು ಅನ್ಸುತ್ತೆ. ಎಲ್ರೆದ್ರೆ ಇಷ್ಟೆಲ್ಲ ನಡೆಸ್ತಿದಾರಲ್ಲ, ನಡೆಸಿ ಇವತ್ತಲ್ಲ ನಾಳೆ ನಿಮ್ ಸೀಕ್ರೆಟ್ ಎಲ್ರಿಗೂ ಗೊತ್ತಾಗುತ್ತೆ. ಆ ಕ್ಷಣ ಯಾವಾಗ ಬರುತ್ತೋ ಈ ಬಡಜೀವ ಅಷ್ಟು ವರ್ಷ ಜಾಸ್ತಿ ಬದುಕುತ್ತೆ. ಇನ್ನೂ ಸರಿಯಾಗಿ ನನಗೆ ಅರ್ಥನೇ ಆಗ್ತಿಲ್ವಾ ಅಂತ ನಂಗೆ ಡೌಟ್ ಬರ್ತಿದೆ. ಒಂದೊಂದ್ಸರಿ ಒಂದೊಂದ್ ತರ ಸಿಗ್ನಲ್ ಕೊಡ್ತೀಯ ಅಲ್ವಾ? ಒಂದ್ಸರಿ ನೀನ್ ನನ್ನ ಬಗ್ಗೆ ತುಂಬಾ ಕೇರ್ ಮಾಡ್ತೀನಿ ಅನ್ನೋ ತರ, ಇನ್ನೊಂದ್ಸಲ ಸುಮ್ನೆ ನನ್ ತಲೆ ತಿನ್ಬೇಡ ಇಲ್ಲಿಂದ ಹೋಗೋ ಅನ್ನೋ ತರ. ನಿನಗಿದೆ ಕಾಣೋ, ಅದೇನಾದ್ರೂ ಆಗ್ಲಿ ಇವತ್ ಮುಗಿಯೋದ್ರೊಳಗೆ ನಾನ್ ಮನ್ಸಲ್ಲಿರೋದ್ನೆಲ್ಲ ನಿನ್ನ ಹತ್ರ ಹೇಳೇ ಬಿಡ್ತೀನಿ. ಅದ್ ನೀನ್ ಹೇಗ್ ಒಪ್ಪಲ್ಲ ನಾನು ನೋಡೇ ಬಿಡ್ತೀನಿ. ನನ್ ಸಾಕು. ಅಯ್ಯೋ, ನಾನು ಇನ್ನೂ ಪೂರ್ತಿ ತಲೆಗೆ ಹಚ್ಚೇ ಇಲ್ಲ. ಈ ವರ್ಷಕ್ಕೆ ಸಾಕು. ನನಗೂ ಸಾಕು. ನನಗೊಂದು ಸಾಕಪ್ಪ. ಹೌದೌದು ಸಾಕು. ಸರಿ, ಕೈ ಕೊಡಿ. ತಗೊಳ್ಳಿ. ಎಲ್ರು ಇವಾಗ ಬನ್ನಿ ಬಿಚ್ಚಿ ಮೈಗೆಲ್ಲ ಎಣ್ಣೆ ಹಚ್ಬೇಕು. ಸಾಧ್ಯ ಇಲ್ಲ. ಇಷ್ಟು ಮಾಡಿಸ್ಕೊಂಡಿರೋದೇ ಹೆಚ್ಚು. ಈ ವರ್ಷಕ್ಕೆ ಇಷ್ಟೇ ಸಾಕು. ಹೌದು, ಈ ವರ್ಷ ಸಾಕು. ಮುಂದಿನ ವರ್ಷ ಬೇಕಿದ್ರೆ ಒಂದ್ ಇಡೀ ಡ್ರಮ್ ಅಲ್ಲಿ ಎಣ್ಣೆನ ತಲೆ ಮೇಲೆ ಸುರ್ಕೊಂಡ್ಬಿಡ್ತೀನಿ. ನಾನು ಎಣ್ಣೆ ಟ್ಯಾಂಕರ್ ಅಲ್ಲೇ ಮುಳುಗ್ಬಿಡ್ತೀನಿ. ಎಣ್ಣೆ ನದಿಲಿ ಈಜಾಡ್ತೀನಿ. ಸಾಕ್, ಸುಮ್ನೆ ಇರಿ. ತಪ್ಪಿಸ್ಕೊಳ್ಳೋದಕ್ಕೆ ಎಲ್ರು ಏನೋ ಒಂದ್ ನೆಪ ಹೇಳ್ತಿದ್ದೀರಾ ಅಲ್ವಾ? ಆಯ್ತು, ಮುಂದಿನ ಸರಿ ಯಾರು ತಪ್ಪಿಸ್ಕೋಬಾರ್ದು. ಹೋಗೋಣವಾ? ಎಲ್ರು ಹೋಗ್ಬೇಡಿ, ಇಲ್ಲೇ ಇರಿ. ಲೇ ಅಂಜು, ಇದೆಲ್ಲ ನಿಂಗೆ ಏನು ಗೊತ್ತಾಗಲ್ಲ. ನನ್ ಕೈಲಿ ಕೊಟ್ಟು ನೀನ್ ಸುಮ್ಮನೆ ಸೈಡಲ್ಲಿ ನಿಂತ್ಕೋ. ಬಾವಾ, ಶಾಸ್ತ್ರದಲ್ಲಿ ಗಂಡಸರಿಗೆ ಎಷ್ಟೇ ಗೋಳಿ ಕೊಟ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಸಮಾಧಾನಕ್ಕೆ ಅಂತ ಏನೋ ಒಂದು ಸ್ಕೋಪ್ ಕೊಟ್ಟಿರ್ತಾರಲ್ವಾ? ಅಯ್ಯೋ ಮಂಕೆ, ಹಾಗೆಲ್ಲ ಅನ್ಕೋಬೇಡ. ನಮ್ಮನ್ನ ಯಾಮಾರ್ಸೋ ಗಿಮಿಕ್ಕಿದು ಇನ್ನೇನು ಇಲ್ಲ. ಸಾಕ್ ಸಾಕು, ಬಾವ ಮೈದ್ನ ಉಟ್ಕೊಂಡಿತ್ತು. ನಾವೇನು ಅಷ್ಟೊಂದು ಜೋರಾಗಿ ನಿಮಗೆ ಎಣ್ಣೆ ಹಚ್ಚಿ ತಟ್ಟಿಲ್ಲ. ಹಾಗ್ ನೋಡಕ್ ಹೋದ್ರೆ ನಾವಿನ್ನೂ ನಿಮಗೆ ಎಣ್ಣೆ ಹಚ್ಚಿ ಸರಿಯಾಗಿ ಮಾಡ್ಲೇ ಇಲ್ಲ. ಕಿತ್ಕೊಳ್ಳಿ. ಅದಕ್ಕೆ ಮುಖಕ್ಕೆ ಮಂಗಳಾರತಿ ಶುರು ಮಾಡಲ್ವಾ? ಅಣ್ಣ, ನಿನ್ನಿಂದ ದೂರ ಹೋದ್ಮೇಲೆ ಏನೇನೋ ಅನ್ಭವಿಸ್ಬಿಟ್ಟೆ. ಆದ್ರೆ ಮತ್ತೆ ನಿನ್ಗೆ ಇಷ್ಟ ಹತ್ರ ಆಗೋ ದಿನ ಬರುತ್ತೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ.
ಇದೇನೇ ಸುಹಾಸಿನಿ ಹೀಗೆ ಕೂತಿದ್ಯಾ? ಅದ್ಯಾಕೆ ಯಾವಾಗ್ಲೂ ಕಿರ್ಚ್ಕೊಂಡೆ ಮಾತಾಡ್ತೀಯಾ? ಸ್ವಲ್ಪ ನಿಧಾನಕ್ಕೆ ಮಾತಾಡಕ್ ಬರಲ್ವಾ ನಿನ್ಗೆ? ಮೊದಲು ಪ್ರಶ್ನೆ ಕೇಳಿದವಳು ನಾನು, ಅದಕ್ಕೆ ಉತ್ತರ ಕೊಡೋದು ಬಿಟ್ಟು ಮತ್ತೆ ನನಗೆ ಪ್ರಶ್ನೆ ಮಾಡ್ತೀಯಾ? ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋದಕ್ಕೆ ಅಂತಾನೆ ಹುಟ್ಟಿದ್ದೀನಿ ಅನ್ಕೊಂಡಿರೋ ನೀನೇ ಪ್ರಶ್ನೆ ಮಾಡ್ಕೊ. ಆದ್ರೆ ಇನ್ನು ಹೀಗೆ ಕೂತಿದ್ದೀಯಲ್ಲ, ಸ್ವಲ್ಪನೂ ಬುದ್ಧಿ ಅಲ್ವಾ ನಿನಗೆ? ಏನ್ ಮಾತಾಡ್ತಿದ್ಯಾ? ನಾನಿಲ್ ಕೂತ್ರೆ ನಿನಗೇನ್ ಸಮಸ್ಯೆ? ಅಯ್ಯೋ ಕರ್ಮ ಕರ್ಮ, ಇವತ್ತು ಹಬ್ಬ ಕಣೆ, ಅದು ನೆನಪಿಲ್ವಾ ನಿನಗೆ? ಮೊದಲು ಎದ್ದೇಳು, ಅದು ಹೇಗೆ ರೆಡಿಯಾಗಿ ಬರ್ತೀಯೋ ಬಾ. ಹಬ್ಬ ಅಂತ ಗೊತ್ತಿಲ್ವಾ ಅಂತ ನನಗೆ ಕೇಳ್ಬೇಡ ನೀನು. ಅಲ್ಲ, ಹಬ್ಬ ಅಂತ ಗೊತ್ತಿರೋಳು ನೀನು ಮಕ್ಳನ್ನ ಮನೆಯಿಂದ ಆಚೆಗೆ ಏನು ಕಳಿಸ್ದೆ? ಈಗ ನೋಡು, ಮನೇಲಿ ಯಾರೂ ಇಲ್ಲ, ಇವಾಗ ಎಂತ ಹಬ್ಬ ಮಾಡೋದು? ಓಹೋ, ಮನೇಲಿ ಮಕ್ಕಳಿಲ್ಲ ಅಂತನಾ? ಅಲ್ವೇ, ಮಕ್ಕಳಿಲ್ದೆ ಇದ್ರೇನು? ನಾನು ಅಳಿಯಂದ್ರು ಆಳು ಕಾಳು ಎಲ್ಲ ಇದ್ದೀವಲ್ಲ. ಹಾ, ಮನೇಲಿ ಜನ ಕಡಿಮೆ ಇದ್ದಾರೆ ಅಂದ್ರೆ ದೇವ್ರಿಗೆ ಪೂಜೆ ಮಾಡೋದೇ ಬೇಡ ಅಂತೇನೋ? ನೋಡಮ್ಮ, ನನಗೆ ಈ ಪೂಜೆ ಪುನಸ್ಕಾರದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ನಿನಗ್ ಗೊತ್ತಿಲ್ವಾ? ನಾನು ನಿನ್ನೆಯಿಂದ ಒಂದು ಇಂಪಾರ್ಟೆಂಟ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ. ಅದು ಬರ್ದೆ ಆಗ್ಲೇ ನನ್ನ ತಲೆ ಕೆಟ್ಟು ಹೋಗಿದೆ. ಈಗ ಸುಮ್ಮನೆ ನೀನು ತಲೆ ತಿನ್ಬೇಡ. ದೇವ್ರು ಪೂಜೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಎಷ್ಟು ಆರಾಮಾಗಿ ಹೇಳ್ಬಿಟ್ಟೆ ನೋಡು. ನಿನಗೀಗ ದೇವರ ಅವಶ್ಯಕತೆ ಇಲ್ಲ, ನಿನ್ನ ಹತ್ರ ಎಲ್ಲ ಇದೆ ಅಂತ ತಾನೆ ಈ ಕೊಬ್ಬು ತೋರಿಸ್ತಾ ಇರೋದು. ಸ್ವಲ್ಪ ಹಿಂದಿನ ಬಗ್ಗೆನೂ ಯೋಚನೆ ಮಾಡು. ನಿನಗೆ ಏನೇನ್ ಬೇಕು ಅಂತ ಬಯಸ್ತಾ ಇದೆಯೋ ಅದಕ್ಕೆಲ್ಲ ನೀನು ಅರ್ಹಳೆ ಅಲ್ಲದೆ ಇದ್ರು ಕೂಡ ಅದನ್ನೆಲ್ಲ ದೇವ್ರು ನೀನು ಕೊಟ್ಟಿದ್ದಾನೆ. ತಲೆ ಮೇಲಿರೋ ಅಹಂಕಾರದ ಮೂಟೆನ ಬದಿಗಿಟ್ಟು ದೇವ್ರು ದಿಂಡ್ರು ಅಂತ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತ್ಕೊ. ಕೊಟ್ಟವನಿಗೆ ಹೇಗೆ ವಾಪಸ್ ಇಸ್ಕೋಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ, ಅದನ್ನ ನೆನಪಿಟ್ಕೊ. ಹಾಯ್ ಬಾಸ್, ನೀವಿನ್ನೂ ಎಲ್ಲ ಇದ್ದೀರಾ? ಸ್ನಾನ ಮಾಡಲ್ವಾ? ಸ್ನಾನ ಮಾಡಬೇಕು ಅಂತಾನೆ ಹೋದೆ, ಬಟ್ ಎಲ್ಲರೂ ಬಾತ್ರೂಮ್ ಆಕ್ಯುಪೈ ಮಾಡ್ಬಿಟ್ಟಿದ್ದಾರೆ. ಸುಮ್ಮನೆ ಅಲ್ಲಿ ವೆಯ್ಟ್ ಮಾಡೋದಕ್ಕಿಂತ ಇಲ್ಲೇ ವೆಯ್ಟ್ ಮಾಡೋದು ಬೆಟರ್ ಅನ್ನಿಸ್ತು. ವೆಯ್ಟ್ ಮಾಡ್ತಿದ್ದೀನಿ. ಇದೊಂಥರ ಚೆನ್ನಾಗಿದೆ. ಗುಡ್, ಇಲ್ಲೇ ಬಾಸ್, ಹತ್ರ ಬಂದ್ರೆ ಅಣ್ಣ ಅಂತ ಜೋರಾಗಿ ಕಿಚ್ಕೊಂಡ್ಬಿಡ್ತೀನಿ. ನಿಮ್ಮ ಅಣ್ಣನೂ ನಮ್ಮ ಥರನೇ. ನನ್ನ ತಂಗಿ ಲವ್ ಮಾಡ್ಬೇಕಾದ್ರೆ ಅವನು ಇವೆಲ್ಲ ಮಾಡಿರ್ತಾನೆ. ಆದ್ರೆ ನನ್ನ ತಂಗಿ ನಿಮ್ಮಣ್ಣ ತಂಗಿ ತರ ಹತ್ರ ಬಂದ ತಕ್ಷಣ ಕಿರ್ಚ್ಕೊಂಡ್ಬಿಡ್ತೀನಿ ಅಂತ ಹೇಳಿರ್ಲಿಲ್ಲ. ನಂತರ ಯಾರು ಇರಲ್ಲ, ನಾನೇ, ಅದಕ್ಕೆ ಕಿರ್ಚ್ಕೊಳ್ತೀನಿ. ಅದರಿಂದ ಯಾವ ಲಾಭನೂ ಇಲ್ಲ ಬಿಡು. ಯಾಕಿಲ್ಲ? ತಂಗಿ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂದ್ರೆ ಅಣ್ಣ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾನೆ. ಅದೇನೋ ನಿಜಾನೇ, ಆದ್ರೆ ಅದಕ್ಕಿಂತ ಜಾಸ್ತಿ ಅವ್ರನ್ನೇನು ಮಾಡಲ್ಲ. ಯಾಕೆ ಮಾಡಲ್ಲ? ಅದೇ ಹೇಳಿದ್ನಲ್ಲ, ಅವರು ಮೊದಲು ನನ್ನ ಪೊಸಿಷನ್ ಅಲ್ಲೇ ಇದ್ದವರು ಅಂತ. ಈಗ ನಡೀತಿರೋದನ್ನ ವಿರೋಧಿಸೋದಕ್ಕೆ ಅವ್ರಿಗೆ ನೈತಿಕವಾಗಿ ಹಕ್ಕೇ ಇಲ್ಲ. ಸೊ ಅವ್ರು ಬಂದ್ರು ಸುಮ್ಮನೆ ಸ್ಮೈಲ್ ಕೊಡ್ಬೇಕಾಗತ್ತೆ ಹೊರತು ಏನು ಮಾಡಕ್ಕಾಗಲ್ಲ. ನೀನ್ ಇಷ್ಟೆಲ್ಲ ಜೋರಾಗಿದ್ಯಾ ಅಂದ್ರೆ ನಾನ್ಯಾಕೆ ಸೈಲೆಂಟ್ ಆಗಿರ್ಬೇಕು? ನೀನ್ ಆಲ್ರೆಡಿ ಸೈಲೆಂಟ್ ಆಗಿಲ್ಲ, ತುಂಬಾನೇ ನಕರ ಮಾಡ್ತಿದ್ಯಾ. ಓ ಹೌದಾ? ನಕರ ಮಾಡೋಳ ಹತ್ರ ನಿಮ್ಗೇನ್ ಕೆಲ್ಸ? ನಾನು ಇಲ್ಲಿಂದ ಹೋಗ್ತಿದ್ದೀನಿ. ಈ ಸ್ಮೈಲ್ ಯಾಕೋ? ನನಗೆ ಮೊದಲೆಲ್ಲ ಅನ್ಸೋದು ಈ ಹುಡುಗಿ ಯಾಕೆ ಸಿಕ್ಕಿ ಜಾಗದಲ್ಲೆಲ್ಲ ಬೀಳುತ್ತೆ ಅಂತ. ಆದ್ರೆ ಈಗ ಗೊತ್ತಾಗ್ತಿದೆ. ಏನ್ ಗೊತ್ತಾಗ್ತಿದೆ? ದೇವ್ರೆ ನಮ್ಮಿಬ್ಬರನ್ನ ಸೇರ್ಸೋದಕ್ಕೆ ನಿನ್ನ ಪದೇ ಪದೇ ಬೀಳೋ ಹಾಗೆ ಮಾಡಿ, ನಾನು ನಿನ್ನನ್ನು ಹಿಡ್ಕೊಳ್ಳೋ ಹಾಗೆ ಮಾಡಿ, ನಿನ್ನ ಕಣ್ಣಲ್ಲಿ ನಾನು ಮುಳುಗೋ ಹಾಗೆ ಮಾಡಿ ನಮ್ಮಿಬ್ಬರನ್ನು ಗಂಟು ಹಾಕ್ಸಿದಾನೆ ಅಂತ. ಕಳ್ಳ ನನ್ನ ಹುಡುಗ ಲವ್ ಆದ್ಮೇಲೆ ಕವಿ ಆಗ್ಬಿಟ್ಟ. ಈಗ ಹೇಳಿದ್ದು ತುಂಬಾ ನಾರ್ಮಲ್ ಆಗಿತ್ತು, ಆದ್ರೆ ನಿನಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೇನಾ ಅವತ್ತು ನಾನು ಒಬ್ನೇ ಹೇಳ್ಕೊಂಡ್ಬಿಟ್ಟಿದ್ದೆ. ಯಾವಾಗ? ದಸರಾಗೆ ಅಂತ ನೀನು ಉಪವಾಸ ಮಾಡಿ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಾಗ. ಏನು? ಅಂತರಂಗದೂರಿಗೆ ಬಂದವಳೇ ಅಕ್ಕರೆ ಆಸರೆ ತಂದವಳೇ. ನಿನ್ ಕೈ ನೀಡು, ನಿನ್ ಕೈ ನೀಡು, ನಿನ್ ಕೈ ನೀಡು, ನಿನ್ ಕೈ ನೀಡು, ನಿನ್ ಕೈ ನೀಡು. ಗೆಳತಿಯಾದೆ ಬಾಳದಾರಿಗೆ ಪಯಣವು ಸುಲಭ, ನನಗೆ ನಾನೇ ಆಗಿ ಹೋದ
ನಾನು ಅನ್ಕೊಂಡಿದ್ದಕ್ಕಿಂತ ನೀನ್ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆನೆ ಇರ್ತೀಯ ವೇದಾಂತ್. ನಾನು ಅನ್ಕೊಂಡಿದ್ದಕ್ಕಿಂತ ನೀನ್ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆನೆ ಇರ್ತೀಯ ವೇದಾಂತ್. ವೇದಾಂತ್ ವೇದಾಂತ್ ರೀ, ಇವತ್ತು ನಮ್ಮ ವಿಕ್ಕಿ ಆರ್ತಿಗೆ ಮೊದಲನೇ ದೀಪಾವಳಿ. ಆ ಲೆಕ್ಕದಲ್ಲಿ ನಮ್ಮನ್ನೆಲ್ಲ ಆಚರಿಸ್ಬೇಕಾಗಿತ್ತಲ್ವಾ? ಇದೆಲ್ಲ ಮಕ್ಕಳದ ಪ್ಲ್ಯಾನು ಅನಿಸುತ್ತೆ. ಹಾಗಂದ್ರೆ ನಮ್ಮನೇಲಿ ಹಬ್ಬ ಆಚರಿಸಿದ್ರೆ ನಮಗೊಂದಿಷ್ಟು ಖರ್ಚು ಕಷ್ಟ ಆಗುತ್ತೆ ಅಂತ ಮಕ್ಕಳೆಲ್ಲ ಸೇರ್ಕೊಂಡು ಹಿಂಗೆ ಪ್ಲ್ಯಾನ್ ಮಾಡಿರ್ಬೋದು ಬರೀ. ಅದೇನೋಪ್ಪ, ಅವೆಲ್ಲ ನನಗೆ ಅರ್ಥ ಆಗಲ್ಲ. ಆದರೆ ಒಂದು ಯೋಚನೆ ಮಾತ್ರ ಯಾವಾಗಲೂ ನನ್ನ ತಲೆಗೆ ಬರ್ತಾನೆ ಇರುತ್ತೆ. ಅದು ನಿಮ್ಮ ಹತ್ರ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಗದ್ರಲ್ಲ ಅಲ್ವಾ? ಗದ್ರೋದು ಅಂದರೆ ಏನು ಪರಿ? ನೀನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೆಯಾ ನನಗೆ ಅರ್ಥ ಆಗ್ತಾ ಇಲ್ಲ. ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಒಂದು ದಿನನಾದರೂ ನಾನು ನಿನಗೆ ಗದ್ರಿರೋದು ನನಗೆ ನೆನಪಿಲ್ಲಪ್ಪ. ಹಾಗಲ್ಲ ರೀ, ನನ್ನ ಮಾತು ನಿಮ್ಗೆ ಇಷ್ಟ ಆಗದೇ ಇರಬಹುದು, ಅದಕ್ಕೆ ಹಾಗಂದೆ. ನನ್ನ ಹತ್ರ ಯಾಕೆ ಈ ಸಂಕೋಚ ಇಲ್ಲ? ನಿನಗೇನು ಅನಿಸುತ್ತೆ ಅದನ್ನು ಹೇಳು. ನನಗೆ ಒಂದೆರಡು ಸಲ ಹೀಗೆ ಅನಿಸಿದೆ ರೀ. ಅದನ್ನು ನೀವು ಸ್ವಾರ್ಥ ಅಂತನಾದರೂ ಅನ್ಕೋಬಹುದು. ಅದು ಸ್ವಾರ್ಥ ಹೌದೋ ಅಲ್ವೋ ಅಂತ ಆಮೇಲೆ ಯೋಚನೆ ಮಾಡೋಣ. ಮೊದಲು ನೀನೇನು ವಿಷಯ ಅಂತ ಹೇಳು. ಅದು ಬೀಗರ ಹತ್ರ ಮಾತಾಡಿ ವೇದಾಂತ್ಗೆ ನಮ್ಮ ಅಮ್ಮನ ಯಾಕೆ ತಂದ್ಕೋಬಾರ್ದು ಅಂತ ಕೇಳ್ಬೋದಲ್ವಾ? ನೋಡಿ ನೋಡಿ, ನೀವು ಹೀಗೆಲ್ಲ ಮಾಡ್ತೀರಾ ಅಂತ ನಾನು ಹೇಳಲ್ಲ ಅಂದಿದ್ದು. ಅಂದರೆ ನೀನು ಅಂದ್ಕೊಂಡು ಹಾಗೆ ನಾನು ಗದರ್ಲಿಲ್ಲ ಪರಿ. ಗದರ್ಲಿಲ್ಲ, ಆದ್ರೆ ನಗ್ತಾ ಇದ್ದೀರಾ. ಇದು ಆಡ್ಕೊಂಡು ನಕ್ಕಿದ್ದಲ್ಲ ಪರಿ. ವೇದಾಂತ್ ಅಂತ ಹುಡುಗ ನಮ್ಮ ಮನೆ ಅಳಿಯ ಆಗಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳು? ಆದರೆ ನಮ್ಮ ಆಸೆನ ಮಕ್ಕಳ ಮೇಲೆ ಹೇರಬಾರ್ದಲ್ವಾ? ಅವ್ರ ಮನಸ್ಸಲ್ಲೂ ಹಾಗೆ ಇರಬೇಕಲ್ವಾ? ಅಂದರೆ ಅವರಿಬ್ಬರಿಗೆ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತನಾ? ಹಾಗಲ್ಲ, ಅವರಿಬ್ಬರು ಒಳ್ಳೆ ಸ್ನೇಹಿತರು ನಿಜ. ಒಂದ್ಸಲ ಬೀಗರು ಹಾಗೆ ಹೇಳ್ತಾ ಇದ್ರು, ನಿಮ್ಮನೆಯಿಂದ ಇನ್ನೊಂದು ಹೆಣ್ಣು ತರೋ ಆಸೆ ಇದೆ ಅಂತ. ಅವ್ರಿಗೂ ಆಸೆ ಇದೆ ಅಂದರೆ ತುಂಬ ಖುಷಿ. ಆದರೆ ನಾವು ಹೆಣ್ಣಿತ್ತವರಾಗಿ ಅವ್ರ ಹತ್ರ ಈ ವಿಷಯನ ಪ್ರಸ್ತಾಪ ಮಾಡೋಕ್ಕಾಗಲ್ಲ ಅಲ್ವಾ? ಅದು ಅಲ್ಲದೆ ಸಂಬಂಧದಲ್ಲಿ ಸಂಬಂಧ ಬೆಳೆಸಬಾರ್ದು ಅಂತಾರೆ. ಈಗಾಗಲೇ ನಾವು ಸಾರ್ಥಕ್ಕೆ ಆದ್ಯಂತ ಅಂದ್ಕೊಂಡು ವಿಕ್ಕಿಗೆ 6 ದಿನ ಕೊಟ್ಟಿದ್ದೀವಿ. ಇನ್ನೊಬ್ಳನ್ನ ಅದೇ ಮನೆಗೆ ಕೊಡೋದು ಈಗಾಗಲೇ ಇರೋ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಾರ್ದು ಅಲ್ವಾ? ಅದು ಒಂಥರ ಸರಿನೇ. ಆದರೆ ಈ ನೀನು ಪುಟ್ಟ ಆಸೆನ ದಯವಿಟ್ಟು ಯಾರ ಹತ್ರನೂ ಹೇಳಬೇಡ. ಛೇ, ನಾನು ಯಾಕ್ರೆ ಹೇಳಕ್ಕೆ ಹೋಗ್ತೀನಿ? ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟೊಂದು ಸಂಕೋಚ ಪಟ್ಟಿದ್ದೀನಿ, ಇನ್ನು ಬೇರೆಯವ್ರ ಹತ್ರ ಹೇಳ್ತೀನ? ಯೋಚನೆ ಮಾಡಬೇಡಿ, ನಾನು ಯಾರಿಗೂ ಹೇಳಲ್ಲ. ಮುತ್ತಕ್ಕೆ ಬಡಿಯ ಮರಗೈತಿ. ಹಬ್ಬದಲ್ಲಿ ಎಣ್ಣೆ ತಟ್ಟಿಸ್ಕೋಬೇಕು. ಡಾಕ್ಟ್ರು ಸ್ವಲ್ಪ ಓಡಾಡು, ಡೆಲಿವರಿ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿರೋದೇನೋ ನಿಜ. ಆದರೆ ತೀರಾ ಈ ರೀತಿ ಮ್ಯಾರಥಾನ್ ರೆಡಿ ಆಗೋ ಥರ ಓಡಾಡು ಅಂತ ಯಾರು ಹೇಳಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ಮೈಂಡ್ ಪ್ಯಾಲೇಸ್ಗೆ ಹೋಗಿ ಯೋಚನೆ ಮಾಡ್ತಾ ಇದ್ದೀನಿ. ಇವಳು ದೊಡ್ಡ ಶರ್ಲಾಕ್ ಹೋಮ್ಸು ಯೋಚಿಸಿದಾರಂತೆ. ಸಾರ್ಥಕ್, ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಏನಂತ? ನಮಗೆ ಹೆಣ್ಮಗು ಹುಟ್ಟುತ್ತೆ ಅಂತನಾ ಅಥವಾ ಅವಳಿ ಜೋಳಿ ಆಗುತ್ತೆ ಅಂತನಾ? ಅಲ್ಲ, ಒಂದೇ ಸಲಕ್ಕೆ 1 ಡಜನ್ ಮಕ್ಳು ಹುಟ್ಟುತ್ತೆ ಅಂತ. ವಾವ್, ಎಕ್ಸಲೆಂಟ್. ಆಗ ನಾವು ಪ್ರೀ ಸ್ಕೂಲು, ನರ್ಸರಿ, LKG, UKG ಅಂತ ಮಕ್ಕಳನ್ನ ಸ್ಕೂಲ್ ಕಳಿಸೋ ಹಾಗೆ ಇಲ್ಲ. ಟೀಚರ್ನೇ ಮನೆಗೆ ಬರೋಕ್ಕೆ ಹೇಳಿದ್ರೆ ಮನೇಲೆ ಸ್ಕೂಲ್ ನಡೆಯುತ್ತೆ. ಸೂಪರ್ ಅಲ್ವಾ? ಮಿಸ್ಟರ್ ಗಂಡ, ನಾ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರೋದು. ಮತ್ತೆ ಯಾವ್ದ್ರ ಬಗ್ಗೆ? ಅಮ್ಮು ಮತ್ತೆ ವೇದಾಂತ್ ಅಣ್ಣ ಒಬ್ರಿಗೊಬ್ರು ಲವ್ ಹೇಳ್ಕೊಂಡಿದ್ದಾರೆ ಅಂತ. ಇದೇ ನಿನ್ಗೆ ಹೊಸದಾಗಿ ಆಗ್ತಿರೋದಲ್ವಲ್ಲ? ತುಂಬಾ ದಿನದಿಂದ ಇದನ್ನೇ ಹೇಳ್ತಿದ್ಯಪ್ಪ, ಅದ್ರಲ್ಲೇ ಇದೆ ವಿಶೇಷ. ಹಳೇದಕ್ಕೂ ಈಗಿಂದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದು ತುಂಬಾನೇ ಸ್ಟ್ರಾಂಗ್ ಫೀಲಿಂಗ್. ನಾವೆಲ್ಲರೂ ಇಲ್ಲಿಗೆ ಬಂದಾಗ್ಲಿಂದ ಅವರಿಬ್ರು ಒಟ್ಟಿಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಲವ್ ಆಗಿದ್ರೆ ಹಾಗಾಗ್ತಿದ್ರ? ಅಷ್ಟೇ ಅಲ್ಲ, ಅಮ್ಮು ತಾನಾಗೆ ವೇದಾಂತ್ ಅಣ್ಣಂಗೆ ಎಣ್ಣೆ ಹಚ್ತೀನಿ ಅಂತ ಬಂದಿಲ್ಲ. ಅಲ್ಲಿಗೆ ಅವ್ರು ಯಥಾವತ್ ಮೊದ್ಲಿನ ತರನೇ ಇದಾರೆ ಅಂತ ಪಕ್ಕ ಆಯ್ತು. ಆದ್ರೂ ನೀನ್ ಯಾವಾಗಿಂದ ಇಷ್ಟೊಂದು ದಡ್ಡಿ ಆದೆ ಅಂತ? ನಾ ದಡ್ಡಿ ಆಗಿದ್ದಲ್ಲ, ನೀವ್ ಬ್ರಿಲಿಯಂಟ್ ಆಗ್ಲೇ ಇಲ್ಲ. ಸಾಕು ಸುಮ್ನಿರಮ್ಮ. ಅವ್ರು ಗ್ಯಾಪ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಲವ್ ಆಗಿದೆ ಅಂತನಾ? ಯಾವ ಲವರ್ಸ್ ತಾನೇ ಆತರ ಇರ್ತಾರೆ?
ಅವರಿಬ್ರು ಒಬ್ರನ್ನೊಬ್ರು ಮರ್ತು ಅವ್ರ ಲೈಫಲ್ಲಿ ಆರಾಮಾಗಿದ್ದಾರೆ ಅಂತ ತಾನೇ ಅರ್ಥ. ಇದಕ್ಕೆ ನಂಗೆ ಆಗಾಗ ನಾನು ಯಾರೋ ದಡ್ಶಿಕಾ ಮಣ್ಣನ್ನು ಕಟ್ಕೊಂಡೆ ಅಂತ ಫೀಲ್ ಆಗೋದು. ಇಲ್ಲೇ ಇಂಥ ಕಾಮನ್ ಪೀಪಲ್ ತಪ್ಪು ಮಾಡೋದು. ಆಯ್ತು ಈ ಟೈಮಲ್ಲಿ ಬೇರೆ ಥರನೇ ಯೋಚನೆ ಮಾಡೋ ನಿಮ್ಮ ಬ್ರೈನ್ ಏನು ಹೇಳುತ್ತೆ? ಮುಂಚೆ ಆದ್ರೆ ಅಮ್ಮು ವೇದಾಂತ ಅಣ್ಣ ಇಷ್ಟ ಅಂತ ಹೇಳಿ ಎಲ್ಲರ ಮುಂದೆ ಮಾತಾಡ್ತಾ ಇದ್ಲು. ಅವನ ಜೊತೆ ಓಡಾಡಕ್ಕೂ ಹಂಬಲಿಸ್ತಾ ಇದ್ಲು. ಈಗ ಅದೆಲ್ಲ ಯಾವುದೂ ಇಲ್ಲ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ಹಾಗಾದ್ರೆ ಈ ವೇದಾಂತ ಲವ್ ಮಾಡೋದು ವೇಸ್ಟ್ ಅಂತ ಅಮ್ಮು ಸೈಲೆಂಟ್ ಆದ್ಲು ಅಂತ ತಾನೇ ಅನ್ಕೋಬೇಕು. ಒನ್ ವೇ ಲವ್ ಆದಾಗ ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಅದನ್ನ ಬೇರೆ ಬೇರೆ ತರ ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆ ಒನ್ ವೇ ಲವ್ ಯಾವಾಗ ಟೂ ವೇ ಆಗತ್ತೋ, ಎಲ್ಲಿ ಆ ಲವ್ ಎಲ್ಲರಿಗೂ ಗೊತ್ತಾಗತ್ತೋ ಅಂತ ಹೇಳಿ ಕಾನ್ಶಿಯಸ್ ಆಗ್ಬಿಡ್ತಾರೆ. ಇಲ್ಲಾಗಿರೋದು ಅದೇನೆ. ಹೌದಾ? ಹಾಗಿದ್ರೆ ಒಬ್ರನ್ನೊಬ್ರು ಅವಾಯ್ಡ್ ಮಾಡ್ಕೊಂಡು ಯಾಕೆ ಓಡಾಡಬೇಕು? ಇನ್ನಷ್ಟು ಕ್ಲೋಸ್ ಆಗಿರ್ಬೇಕು. ನನ್ನ ಪ್ರಕಾರ ಪ್ರೈವೇಟ್ ಆಗಿ ಅವರಿಬ್ರು ಹಾಗೇನೆ ಇದ್ದಾರೆ. ಆದ್ರೆ ಪಬ್ಲಿಕ್ ಅಲ್ಲಿ ಲವ್ ಮಾಡ್ತಿದ್ದಾರೆ ಅಂತ ಹೇಳಿ ಯಾರಿಗೂ ಗೊತ್ತಾಗಬಾರ್ದು, ಅನುಮಾನನೂ ಬರಬಾರ್ದು ಅಂತ ಹೀಗೆ ನಡ್ಕೊಳ್ತಾ ಇರ್ಬೋದು. ಓಹೋ, ಇದಾ ವಿಷಯ. ಮತ್ತೆ ಹೇಗೆ ನಾವು ಬ್ರಿಲಿಯಂಟ್ ತಾನೆ? ಬ್ರಿಲಿಯನ್ಸ್ ಮನೆ ಹಾಳಾಯ್ತು. ಇವಳು ಅಮ್ಮು ವೇದಾಂತ ಲೈಫ್ ಮೇಲೆ ಹಾಕೋ ಅರ್ಧದಷ್ಟು ಎಫರ್ಟ್ನ ನಮ್ಮ ಲೈಫ್ ಮೇಲೆ ಹಾಕಿದಿದ್ರೆ. ಏನಂದ್ರಿ? ಏನಿಲ್ಲ, ಪೂಜೆಗೆ ಹೋಗೋಣ, ಟೈಮ್ ಆಯ್ತು ಅಂದೆ. ಹಾ. ಸಾರ್ಥಕ್ ಅದೇ ಹೇಳಿ. ವೇದಾಂತ ಒಳಗೆ ಸ್ವಲ್ಪ ತಲೆ ಸುತ್ತಿತ್ತಂತೆ, ಅದಕ್ಕೆ ನಾನು ಬರಲ್ಲ, ನೀವು ಹೋಗಿ ಅಂದ್ಲು, ಅದಕ್ಕೆ ನಾನು ಬಂದೆ. ವಾಟ್ ಇಶ್ ಓಕೆ, ಬರೀ ಎಲ್ಲರೂ ಹೋಗಿ ನೋಡ್ಕೊಂಬರೋಣ. ಅಯ್ಯೋ ವೇದಾಂತ್, ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಈ ಟೈಮಲ್ಲಿ ಇದೆಲ್ಲ ಕಾಮನ್. ನಿಮಗೆ ಮದುವೆ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ವಿಕ್ಕಿ ಆರ್ತಿ, ನೀವು ಶುರು ಮಾಡಿ.